ತುಂಬ ಜನಕ್ಕೆ ಸೋಲಿನ ಭಯ, ಫಿಯರ್ ಆಫ್ ಫೇಲ್ಯೂರ್. ಅದಕ್ಕೆ ಅವರು ಪ್ರಾರಂಭಿಸೋದೇ ಇಲ್ಲ, ಏನೂ ಇನಿಷಿಯೇಟಿವ್ ತಗೊಳ್ಳಲ್ಲ, ಏನೂ ಅಟೆಂಪ್ಟ್ ಮಾಡಲ್ಲ, ಯಾವುದನ್ನು ತಾನೇ ಮುಂದುವರಿಸಲ್ಲ. ಯಾವಾಗಲೂ ಯಾರಾದರೂ ತಳ್ತಾ ಇರಬೇಕು, ಹೇಳ್ತಾ ಇರಬೇಕು. ತಾನೇ ಹೋಗಿ ಯಾರನ್ನೂ ಮಾತಾಡಿಸೋದು ಇಲ್ಲ. ಭಯ, ಏನೋ ಭಯ. ಫೇಲ್ಯೂರ್ is a worst feeling, no doubt. It's a kind of withdrawing from the work, withdrawing from the world ಅಂತಲೇ ಹೇಳ್ಬೋದು. ನಾನಿಷ್ಟೇ ಹೇಳೋದು, ಕವಡೆ ಶಾಸ್ತ್ರ, ಗಿಣಿ ಶಾಸ್ತ್ರ, ನ್ಯೂಮರಾಲಜಿ, ಕಾರ್ಡ್ ನೋಡಿ ಹೇಳ್ತಾರಂತೆ, ಹರಕೆ ಹೊತ್ಕೊಳ್ಳೋದು, ಎವ್ರಿಥಿಂಗ್ ಈಸ್ ಸೆಕೆಂಡ್ರಿ. ಯಾವಾಗ ಅದು ಹಿಂದೆ ಬಿದ್ದೋಗ್ತೀರಾ ನೀವು ಸಿಕ್ಕಾಕೊಂಡ್ಬಿಡ್ತೀರಾ, ಏನೂ ಮಾಡೋಕ್ಕಾಗಲ್ಲ. ಫಸ್ಟು ನಿಮ್ಮ ಕೈನ ನೀವು ಹಿಡಿಯೋದು ಕಲೀರಿ. ದಿಸ್ ಇಸ್ ಮೆಡಿಟೇಷನ್. ನಿಮ್ಮನ್ನು ನೀವು ನಡೆಸೋದು ಕಲೀರಿ, ಹೆಜ್ಜೆ ಹೆಜ್ಜೆನು. ಅದು ಮೆಡಿಟೇಷನ್. ನಿಮ್ಮನ್ನು ನೀವು ಬಲವಂತ ಮಾಡಿ, ಒದ್ಕೊಳ್ಳಿ, ಹೊಡ್ಕೊಳ್ಳಿ, ಬಲವಂತ ಮಾಡಿ ಕೆಲಸ ಮಾಡೋಕ್ಕೆ. ಇದು ಸುಲಭ ಅಲ್ಲ, ಆದರೆ ಪದೇ 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 ಮಾಡಿದ್ದೇ ಮಾಡಿ, ಎಕ್ಸಿಕ್ಯೂಟ್ ಮಾಡಿ. ಏನಾದರೂ ಒಂದು ಪ್ರಾಜೆಕ್ಟ್ ತೊಗೊಳ್ಳಿ, ಚಿಕ್ಕದು ತೊಗೊಳ್ಳಿ, ಮಾಡಿ ನೋಡಿ. ಓವರ್ಕಮ್ ಫಿಯರ್ ಆಫ್ ಫೇಲ್ಯೂರ್. ಆವಾಗ ಚಿಕ್ಕ ತಗೊಂಡು ಅದಕ್ಕೆ ಹೈ ವ್ಯಾಲ್ಯೂ, ಪಾಸಿಟಿವ್, ಫರ್ಮ್ ವ್ಯಾಲ್ಯೂ ಕೊಡಿ. ರೆಸ್ಪೆಕ್ಟ್ ಯುವರ್ ಚೇಂಜ್ ಆ್ಯಂಡ್ ಗ್ರೋತ್. ಏನೂ ಆಗಿಲ್ಲ, ನಾನು ಇನ್ನೂ ಏನೂ ಆಗಿಲ್ಲ, ಇಷ್ಟೇ ಬದಲಾವಣೆ ಆಗಿರೋದು, ಬದಲಾವಣೆನೇ ಆಗಿಲ್ಲ. ಬದಲಾವಣೆ ಆಗಿದ್ದೀರಾ, ನೀವು ರೆಸ್ಪೆಕ್ಟ್ ಕೊಡಿ. ಇಲ್ಲದೆ ನೀವು ಬದಲಾಗೋದೇ ಇಲ್ಲ. ಕೆಲವರು ಹೇಳ್ತಾರೆ, ನಾನು ಸಾಕಾಗಿಲ್ಲ, ನಾನು ಚೇಂಜ್ ಮಾಡೋದನ್ನ ಮಾಡ್ಕೊಂಡ್ರು ಸಾಕಾಗಿಲ್ಲ, ನಾನು ಇನ್ನೂ ಬೆಳಿಬೇಕು, ನನಗೆ ಸಮಾಧಾನನೇ ಇಲ್ಲ, ನಾನು ಇನ್ನೂ ಬೆಳಿಬೇಕು. ರೆಸ್ಪೆಕ್ಟ್ ಯುವರ್ ಚೇಂಜ್, ರೆಸ್ಪೆಕ್ಟ್ ಯುವರ್ ಗ್ರೋತ್. ಟೇಕ್ ಎನಿಥಿಂಗ್, ಸಣ್ಣ ಪ್ರಾಜೆಕ್ಟು, ಹೈ ವ್ಯಾಲ್ಯೂ, ಪಾಸಿಟಿವ್, ಫರ್ಮ್ಲಿ ಏನು ಮಾಡಿದ್ರೂ ನಿಮ್ಮ ಕೈನೇ ಬಿಟ್ಕೊಡಿ. ಯಾರ ಮೇಲೂ ಅವಲಂಬಿಸ್ಬೇಡಿ. ನಿಮಗೆ ಅವಾಗ ನಗು ಬರುತ್ತೆ. ಕವಡೆ ಶಾಸ್ತ್ರ, ಗಿಣಿ ಶಾಸ್ತ್ರ, ನ್ಯೂಮರಾಲಜಿ ಎಲ್ಲ ಯಾವುದು ನಮಗೆ ಉತ್ತರ ಕೊಡಲ್ಲ.